ಇನ್ನು ಬೆಂಗಳೂರಿನಿಂದ ತುಮಕೂರು ತನಕ ಮೆಟ್ರೋ ರೈಲ್ ಅನ್ನು ಮಾಡಲಾಗ್ತಾ ಇದೆ. ಆದರೆ ಈ ಮೆಟ್ರೋ ರೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಈ ಮೆಟ್ರೋವನ್ನು ತುಮಕೂರು ತನಕ ವಿಸ್ತರಣೆ ಮಾಡೋದು ಸೈಂಟಿಫಿಕ್ ಆಗಿ ಜೊತೆಗೆ ಫಿಸಿಬಲ್ ಆಗಿ ಸೂಕ್ತವಾದಂಥ ಆಯ್ಕೆ ಅಲ್ಲ ಅಂತ. ಕಾರಣ ಒಂದು ತುಂಬ ಎಕ್ಸ್ಪೆನ್ಸಿವ್ ಆದಂಥದ್ದು, ಸಾಕಷ್ಟು ಖರ್ಚಾಗುತ್ತೆ. ಇದ್ರ ಜೊತೆಗೆ ತುಂಬ ಸ್ಲೋ ಆಗಿ ಮೆಟ್ರೋ ಓಡಾಡಬೇಕಾಗತ್ತೆ. ಈ ಕಾರಣದಿಂದ ಜನಕ್ಕೆ ಅನುಕೂಲ ಆಗಲ್ಲ ಅನ್ನುವಂಥದ್ದು ಬೆಂಗಳೂರಿನ ಸಂಸದ ತೇಜಸ್ವಿ ಸೂರ್ಯ ಅವರ ಮಾತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳೋದೇ ಬೇರೆ. ಹಾಗಾದರೆ ಈ ಮೆಟ್ರೋ ವಿಚಾರದಲ್ಲಿ ಏನಾಗ್ತಾ ಇದೆ ಅದರ ಸಂಪೂರ್ಣವಾದಂಥ ಡೀಟೇಲನ್ನು ಈ ಒಂದು ಸ್ಟೋರಿಲಿ ಹೇಳ್ತೀನಿ. ಮೆಟ್ರೋನು ಬರ್ತಾ ಇದೆ, 4 ಲೈನು ಕೂಡ ಈಗಾಗಲೇ DPR ಆಗಿದೆ. ನಾವು ಇದರಲ್ಲೆಲ್ಲ ರಾಜಕೀಯ ಮಾಡಕ್ ಹೋಗಬಾರ್ದು. RRTS ವ್ಯವಸ್ಥೆಯನ್ನು ಕಲ್ಪಿಸಬಹುದು. ಇದು ಸಂಘರ್ಷದ ಪ್ರಶ್ನೆ ಅಲ್ಲ. ಇದು ಯಾರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ? ಇದು ರಾಜ್ಯದ ಅಭಿವೃದ್ಧಿ, ಅವರ ನಡತೆಗಳಿದಾವಲ್ಲ, ಅದು ಜನ ತೀರ್ಮಾನ ಮಾಡ್ತಾರೆ. ಸಂಪೂರ್ಣವಾಗಿ ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಟನಲ್ ಆಯ್ತು, ಈಗ ಮೆಟ್ರೋ ಸರದಿ. ಇಷ್ಟು ದಿನಗಳ ಕಾಲ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸುರಂಗ ಸಮರ ನಡೀತಿತ್ತು. ಈ ವಾಗ್ಯುದ್ಧ ಈಗ ಮೆಟ್ರೋಗೆ ವಿಸ್ತರಣೆ ಆಗುವ ಲಕ್ಷಣಗಳು ಕಾಣ್ತಿವೆ. ಹೌದು, ಟನಲ್ ನಿರ್ಮಾಣವನ್ನ ಸಂಸದ ತೇಜಸ್ವಿ ಸೂರ್ಯ ವಿರೋಧಿಸಿದ್ರು. ಇದೀಗ ಮತ್ತೆ ತುಮಕೂರುವರೆಗೆ ವಿಸ್ತರಣೆ ಆಗ್ತಿರುವ ಮೆಟ್ರೋಗೂ ಅಪಸ್ವರ ಎತ್ತಿದ್ದಾರೆ. ವಿಷಯ ಏನಂದ್ರೆ, ಬೆಂಗಳೂರು ಟು ತುಮಕೂರು ಮೆಟ್ರೋ ಯೋಜನೆ ಸಂಬಂಧ DPR ಸಿದ್ಧಪಡಿಸಲು ಟೆಂಡರ್ ಕರೆದಿದ್ದು PPP ಮಾದರಿಯಲ್ಲಿ ಮಾರ್ಗ ಅಭಿವೃದ್ಧಿಗೆ ಪ್ಲಾನ್ ಮಾಡಲಾಗಿದೆ. ಮಾದಾವರದಿಂದ ತುಮಕೂರು ತನಕ 59.60 ಕಿಲೋಮೀಟರ್ನ ಹಸಿರು ಮಾರ್ಗ ವಿಸ್ತರಣೆ ಆಗಲಿದೆ. ನೆಲಮಂಗಲ, ದಾಬಸ್ಪೇಟೆ ಮತ್ತು ಕ್ಯಾತ್ಸಂದ್ರ ಮೂಲಕ ಈ ಮಾರ್ಗ ಹಾದು ಹೋಗಲಿದ್ದು DPR ತಯಾರಿಕೆಗೆ 5 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಬಿಡ್ ಸಲ್ಲಿಕೆಗೆ ನವೆಂಬರ್ 20ರ ಗಡುವು ನೀಡಲಾಗಿದೆ. ಒಂದು ಮೆಟ್ರೋನು ಬರ್ತಾ ಇದೆ, 4 ಲೈನು ಕೂಡ ಈಗಾಗಲೇ DPR ಆಗಿದೆ. ಅದು ಕೆಲಸಕ್ಕೂ ಕೂಡ ಇದಾಗ್ತಾ ಇದೆ. ತುಮಕೂರೇ ಇಲ್ಲ, ಕೋಲಾರ ಇಲ್ಲ, ರಾಮನಗರ ಇಲ್ಲ, ಬೆಂಗಳೂರಿನ ಸುತ್ತ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲಾ ಕೇಂದ್ರಗಳೇನಿದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಕೂಡ ರೈಲ್ವೆ ಇಲಾಖೆ ತನ್ನದಾದಂತಹ ಕೊಡುಗೆಯನ್ನು ಕೊಡ್ತಕ್ಕಂಥದಕ್ಕೆ. ಬೆಂಗಳೂರು ನಗರದಲ್ಲೂ ಅಷ್ಟೇ ಮೆಟ್ರೋ ಜಾಲ ಇದನ್ನ 4ರಷ್ಟು ಆಗಬೇಕು. ಆದಾಗ ಮಾತ್ರ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಾವು ಇದರಲ್ಲೆಲ್ಲ ರಾಜಕೀಯ ಮಾಡಕ್ ಹೋಗಬಾರ್ದು. ಆದರೆ ಈ ಯೋಜನೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. 1 ಕಿಲೋಮೀಟರ್ ಮೆಟ್ರೋ ಮಾಡೋದಕ್ಕೆ 450 ಕೋಟಿ ಖರ್ಚಾಗುತ್ತೆ. ಇದರ ಬದಲು RRTS ಅಂದ್ರೆ ಲೋಕಲ್ ಟ್ರೈನ್ಗಳ ವ್ಯವಸ್ಥೆ ಮಾಡಬೇಕು ಎಂಬ ಆಗ್ರಹ ಮಾಡಿದ್ದಾರೆ. ಮುಂದುವರೆದು ಸರ್ಕಾರದ ವಿರುದ್ಧ ಹರಿಹಾಯ್ದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಮಾಡಿಕೊಡುವ ಉದ್ದೇಶ ಇರಬಹುದು ಅಂತ ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮೆಟ್ರೋಗೆ ಈಗ ಹೆಂಗೆ ಮುಂಬೈಯಿಂದ ಥಾನೆಗೆ, ಡೆಲ್ಲಿಯಿಂದ ಹರಿಯಾಣದ ಗುಡ್ಗಾವಿಗೆ RRTS ಮಾಡಿದ್ದಾರೆ, ಅದೇ ರೀತಿಯಾದಂತಹ RRTS ವ್ಯವಸ್ಥೆಯನ್ನು ಕಲ್ಪಿಸಬಹುದು. ತುಮಕೂರಿಂದ ಇಲ್ಲಿ ತನಕ ನೀವು ಮೆಟ್ರೋ ಮಾಡಿದ್ರೆ ಜನ ನಿಂತ್ಕೊಂಡು ಬರ್ಬೇಕಾಗತ್ತಾ 1 ಗಂಟೆ? ನಿಮಗೆ ಯಾರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಲಾಬಿಗಳಿಗೆ ಸಹಾಯ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಯೋಜನೆ ಮಾಡ್ತೀವಿ ಅಂತ ಹೊರಟ್ರೆ ಇದೇ ರೀತಿಯ ಐಡಿಯಾಗಳು ಬರೋದು. ತೇಜಸ್ವಿ ಸೂರ್ಯ ಅವರ ವಿರೋಧ ಗೃಹ ಸಚಿವ ತುಮಕೂರಿನವರೇ ಆದ ಪರಮೇಶ್ವರ್ ಅವರ ಕಣ್ಣು ಕೆಂಪಾಗಿಸಿದೆ. ನಾನಾ ದೇಶಗಳ ಉದಾಹರಣೆ ಕೊಟ್ಟ ಪರಮೇಶ್ವರ್ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿಯವರ ನಡತೆಯನ್ನ ಜನ ತೀರ್ಮಾನಿಸುತ್ತಾರೆ ಎನ್ನುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಇದು ಸಂಘರ್ಷದ ಪ್ರಶ್ನೆ ಅಲ್ಲ. ಇದು ನನಗ್ ಬೇಕು, ನಿಮಗ್ ಬೇಡ, ನಿಮಗ್ ಬೇಕು, ನನಗ್ ಬೇಡ ಪ್ರಶ್ನೆ ಅಲ್ಲ. ಇದು ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಬೆಳವಣಿಗೆ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇದನ್ನು ಯೋಚನೆ ಮಾಡಬೇಕು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ 70 ಕಿಲೋಮೀಟರ್. ಈಗ ಟೋಕಿಯೋದಲ್ಲಿ ನರಿಟಾ ಏರ್ಪೋರ್ಟ್ 70 ಕಿಲೋಮೀಟರ್ ಇದೆ. ಈ ಮಲೇಷ್ಯಾದಲ್ಲಿ ಕೋಲಾಲಂಪುರಿಂದ ಸಿಟಿ ಸೆಂಟರ್ಗೆ 60 ಕಿಲೋಮೀಟರ್ ಇದೆ. 20 ನಿಮಿಷದಲ್ಲಿ ಹೊರಟೋಗ್ತಾರೆ. ನಾನು ಏಕ್ದಮ್ ಅವರನ್ನ ಅಭಿವೃದ್ಧಿಗೆ ವಿರೋಧವಾಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಅವರು ಅಭಿವೃದ್ಧಿಗೆ ವಿರೋಧ ಬಿಜೆಪಿಯವರು ಅಂತಾನು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಅವರ ನಡತೆಗಳಿದಾವಲ್ಲ, ಅದು ಜನ ತೀರ್ಮಾನ ಮಾಡ್ತಾರೆ. ನಮಗೆ ಬೆಂಗಳೂರು, ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಇವೆಲ್ಲ ಬೆಳವಣಿಗೆ ಆದ್ರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ, ಇಂಡಸ್ಟ್ರಿಯಲ್ ನಲ್ಲಿ ಆಗುತ್ತೆ. ಮೆಟ್ರೋ ಟ್ರಾಫಿಕ್ ಸಮಸ್ಯೆಗೆ ಒಂದು ಹಂತದ ಮದ್ದು. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ತುಮಕೂರುವರೆಗೆ ಮೆಟ್ರೋ ತಲೆ ಎತ್ತಲು ಸಜ್ಜಾಗಿದೆ. ಆದರೆ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ಮುಂಬೈನ ರೈಲಿನಂತೆ ವ್ಯವಸ್ಥೆ ಮಾಡಬೇಕೆಂಬ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಕಿರಣ್ ಹನೇಡ್ಕ, TV9 ಬೆಂಗಳೂರು.